ನಾನಿವತ್ತು ಬಹಳ ದಿನ ಆದ್ಮೇಲೆ ನಾನು ನಮ್ಮ ಫ್ರೆಂಡ್ ನ ಮೀಟ್ ಆಗೋಕ್ ಹೋಗ್ತಾ ಇದ್ದೀನಿ. ಚಿಕ್ಕ ವಯಸ್ಸಿಂದ ಫ್ರೆಂಡ್. ಅವನು ತುಂಬಾನೇ LKG UKG ಇಂದಾನೆ ಜೊತೆಗೆ ಬೆಳೆದಿದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ಅವನು ಬೆಂಗಳೂರಲ್ಲಿ ಓದ್ತಾ ಇರ್ತಾನೆ. ಆತನ ಇವಾಗ ಮೀಟ್ ಆಗಕ್ ಹೋಗ್ತಾ ಇದೀನಿ. ನಮ್ಮ ಗಾಡಿ ಇಲ್ಲಿದೆ, ಗೇಟು ಕೂಡ ಹಾಕಿದೆ. ಹೋಗುವ, ಮೀಟ್ ಆಗುವ. ಹಾಗೂ ಇವತ್ತು ನಮ್ಮ ಕಾಲೇಜಿಗೆ ಪರ್ಮಿಷನ್ ಲೆಟರ್ ಕೂಡ ಕೊಡಕ್ ಹೋಗ್ತಾ ಇದ್ದೀನಿ ಕೇದಾರ್ನಾಥ್ ಹೋಗೋ ಸಲುವಾಗಿ. ಬನ್ನಿ, ಫ್ರೆಂಡ್ ಜೊತೆ, ಹಳೆ ಫ್ರೆಂಡ್ ಜೊತೆ ತುಂಬಾನೇ ಮಾತಾಡೋದಿದೆ, ಮಾತಾಡೋಣ. ಅಂಡ್ ಏನೆಲ್ಲ ಮಾತಾಡ್ತೀವಿ ಅಂತ ನಿಮ್ಗೆ ಹೇಳ್ತೀನಿ. ಅಂಡ್ ಅವನ ಬಗ್ಗೆ ತುಂಬಾನೇ ಮಾತಾಡಿದೆ. ಅವನ್ ಇದ್ದಾಗೆ ಮಾತಾಡೋಣ, ಇಲ್ಲ ಬೇಡ. ಸೊ ಹೋಗ್ತಾ ಇದೀವಿ, ಸಿಗುವ ಅವನು ಮುಂದೆ ಬಂದ್ಮೇಲೆ ಅವನ ಜೊತೆ ಸಿಗ್ತೀನಿ. ಒಳ್ಳೆ ಬಂದಿದೀನಿ ನೋಡಿ, ನಮ್ ದೋಸ್ತರ ಕಡೆ ಫುಲ್ ಹ್ಯಾನ್ಸಮ್ ಬಾಯ್. ಮಾತಾಡೋಣ. ಅಣ್ಣ ತುಂಬಾನೇ ಬಿಸಿ ಆಗ್ಬಿಟ್ಟಿದ್ದಾನೆ. ಅಂಡ್ ಅಂಗಡಿ ಇದು ಜಂಬೋ ಜಿರಾಕ್ಸ್. ಇಲ್ಲಿ ಎಲ್ಲಾ ತರದ ಅಪ್ಲಿಕೇಶನ್ಸ್ ನ ಅಥವಾ ನಿಮ್ಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನೇನ್ ಬೇಕು ಎಲ್ಲ ನಾವು ಕೊಡ್ತಾರೆ. ಫುಲ್ ಟ್ಯಾಲೆಂಟೆಡ್ ಪರ್ಸನ್. ಈತನ ಇವತ್ತು ಇಂಟರ್ವ್ಯೂ ಮಾಡೋಣ, ಏನ್ ಹೇಳ್ತಾನೆ ನೋಡೋಣ. ಆಕ್ಚುಲಿ ಇವತ್ತು ಸ್ಟ್ಯಾಂಡ್ ತಗೋಬೇಕಾಯ್ತು, ಅದನ್ನೇ ಬಂದ್ಬಿಟ್ಟಿದೀನಿ. ಯಾವಾಗ ಏನ್ ತಗೊಂಡೋಗ್ಬೇಕನ್ನೋದೇ ಗೊತ್ತಾಗಲ್ಲ. ಅದ್ ಯೂಸ್ ಆಗೋವಾಗೆಲ್ಲ ಜೊತೆಗೆ ಇಟ್ಕೊಂಡು ಮಾತಾಡ್ತಿರ್ತೀವಿ. ಅದು ಯೂಸ್ ಆಗುತ್ತೆ, ಮನೇಲಿ ಬಿಟ್ಟು ಬರ್ತೀವಿ. ಅಂಡ್ ರೆಡಿಯಾಗಿ ಹೋಗ್ತಾ ಇದೀವಿ. ಅಂಡ್ ಐತನ ಬಗ್ಗೆ ಏನೋ ತುಂಬಾನೇ ಹೇಳೋದಿದೆ, ಮುಂದೆ ಹೇಳೋಣ. ಸ್ವಲ್ಪ ಗಾಡಿ ಹೋಗ್ತಾ ಇದೀವಲ್ಲ, ಏನ್ ಮಾತಾಡೋದು ಅಷ್ಟು ವಾಯ್ಸ್ ಕೇಳಲ್ಲ. ಹಾಯ್ ಮಾಡ್ಬಿಡು, ನೀನ್ ಬೈಕ್ ಹಾಕಿ. ಹಾಯ್ ಹಾಯ್ ಹಾಯ್. ನಮಸ್ಕಾರ. ಹೋಗ್ತಾ ಇದೀವಿ. ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡ್ತಾ ಇದೀವಿ, ಹಳೆ ಫ್ರೆಂಡ್ ಜೊತೆ ಸಣ್ಣದಾದ ಮಾತುಕತೆ ಅಂತ. ಅದಕ್ಕೆ ನಿಮ್ ಮೈಕ್ ಹಾಕೋದು. ಮೈಕ್ ಆಫ್ ಮಾಡ್ಕೊಂಡು ಮಾತಾಡಿದ್ರೆ ಏನಿರ್ತೈತಿ? ಮೈಕ್ ಆನ್ ಅಲ್ಲ, ಆನ್ ಐತಿ, ಕ್ಯಾಮ್ರಾ ಆಫ್ ಮಾಡ್ಕೊಂಡು. ಎಲ್ಲರಿಗೂ ನಮಸ್ಕಾರ ಗಾಯ್ಸ್. ಸೊ ಇವನು ನಮ್ಮ ಹಳೆ ಫ್ರೆಂಡ್. ಇಲ್ಲ, ನಾವು ಸ್ಕೂಲ್ ಫ್ರೆಂಡ್ಸ್ ಇಂದಾನು ನಾವು ಫ್ರೆಂಡ್ಸ್. LKG UKG ಇಂದಾನು. LKG UKG ಇಂದಾನು ಒಳ್ಳೆ ಫ್ರೆಂಡ್ಶಿಪ್ ನಮ್ದು. ಸೊ ಈಗ ಕಂಟಿನ್ಯೂ ಆಗಿ 12 ವರ್ಷ ಮೇಲೆ ಆಯ್ತು ಫ್ರೆಂಡ್ಶಿಪ್ ಮಾಡ್ತಾ. ಸೊ ಇವತ್ತು ಈ ಒಂದು ಪರ್ಮಿಷನ್ ಲೆಟರ್ ತಗೊಳಕ್ ಹೋಗ್ತಾ ಇದ್ದೀವಿ. ಸೊ ನನಗೂ ಹ್ಯಾಪಿ, ಇವ್ರಿಗೂ ಹ್ಯಾಪಿ. ನೋಡೋಣ. ನನಗೆ ಕೇದಾರ್ನಾಥ್ ಹೋಗಕ್ಕೆ ಎಷ್ಟು ಕುತೂಹಲ ಐತಲ್ಲ, ನಾನು ಮುಟ್ಬೇಕನ್ನೋದು ನನ್ಕಿಂತ ಜಾಸ್ತಿ ಇವನಿಗಿದೆ ಕುತೂಹಲ. ನಾನು ಹೆಂಗ್ ಹೋಗ್ತೀನಿ, ಏನ್ ಮಾಡ್ತೀನಿ. ಆ್ಯಂಡ್ ನನ್ ಫಸ್ಟ್ ವೆಲ್ ವಿಷಯ ಅಂತಾನೆ ಹೇಳ್ಬೋದು. ಒಂಥರ ಬೆಸ್ಟ್ ಫ್ರೆಂಡ್ ಚಿಕ್ಕ ವಯಸ್ಸಿಂದ. ಅಲ್ಲಿಗೆಲ್ಲ ನಾ ಸ್ಕೂಲಿಗೆ ಹೋಗಿಲ್ಲ, ನೀವ್ನು ಹೋಗ್ತಿದ್ದಿಲ್ಲ, ಇವನ್ ಹೋಗಿಲ್ಲ, ನಾನ್ ಹೋಗ್ತಿದ್ದಿಲ್ಲ. ಆಟ ಅಂದ್ರೆ ಆಟ, ಅವ್ನು ಹೋದ ನಾನು ಹೋಗ್ತಿದ್ದಿಲ್ಲನೇ ಇಲ್ಲ. ಅಷ್ಟು ಆಟ ಮಾಡಿ ಇದು ಮಾಡ್ತಿದ್ವಿ ನಾವು. ಮತ್ತ ಹೇಳ್ಬೇಕು, ಏನಿಲ್ಲ, ನಮ್ದೇನಿಲ್ಲ. ಹೇಳುವ ಮುಂದೆ ಮಾತುಕತೆ ತುಂಬಾನೇ ಇದೆ. ಇನ್ನೂ ತುಂಬಾ ಇದೆ ನೋಡ್ರಿ. ಇವತ್ತು ಪರ್ಮಿಷನ್ ತಗೊಂಡೇ ಬರೋದ್ ನಾವ್ ಇವತ್ತು. ನೋಡೋಣ ಪರ್ಮಿಷನ್ ಕೊಡ್ತಾ ಇಲ್ವಾ ಅಂತ ಫಸ್ಟ್. ಅದಕ್ಕೆ ನಮ್ಮ ಫ್ರೆಂಡ್ ಜಿಮ್ ಗಿಮ್ ಮಾಡಿ ಬಾಡಿ ಬೆಳೆಸ್ಬಿಟ್ಟಾದ್ರೆ, ಅದಕ್ಕೆ ಸೇಫ್ಟಿ ಕರ್ಕೊಂಡು ಹೋಗ್ತಾ ಇದೀವಿ. ಕೊಳ್ಳಿಲ್ಲ ಅಂದ್ರೆ ಒಂದೊಂದು ಇದ್ದಾಡು ಬಂದ್ಬಿಡೋಣ ಅಂತ. ಬಂದಿದೀವಿ ಇವಾಗ ನಮ್ಮ ಕಾಲೇಜಿಗೆ, ಅಕ್ಷಯ ಮಹಾವಿದ್ಯಾಲಯ ಬಂದಿದೀವಿ ನಮ್ಮ ಕಾಲೇಜಿಗೆ. ಅಂಡ್ ನಮ್ಮ ಫ್ರೆಂಡ್ ಬಿಸಿನೇ ಇರ್ತಾನೆ. ಹೋಗುವ, ಹೋಗಿ ಪರ್ಮಿಷನ್ ಕೇಳೋಣ, ಕೊಡ್ತಾರ ಇಲ್ವಾ ಕಾಲೇಜ್ ಕಡೆಯಿಂದ. ಅದು ಒಳಗಡೆ ಪರ್ಮಿಷನ್ ಕೇಳೋದು ವಿಡಿಯೋ ಮಾಡಕ್ಕಾಗಲ್ಲ ಹಾಗೆ. ಅಂಡ್ ಪರ್ಮಿಷನ್ ಇಸ್ಕೊಂಡ್ಬಂದ್ಬಿಟ್ಟಿದ್ದೀವಿ, ಪರ್ಮಿಷನ್ ಕೊಟ್ಟಿದ್ದಾರೆ ಇಲ್ವಾ ಅಂತ. ಅಂಡ್ ಪರ್ಮಿಷನ್ ಕೇಳೋದಕ್ಕೆ ಲೆಟರ್ ಕೂಡ ತಗೊಂಬಂದಿದ್ದೀನಿ, ನೋಡುವ ಕೊಡ್ತಾರ ಇಲ್ವಾ ಅಂತ. ಫೈನಲಿ ಪರ್ಮಿಷನ್ ಸಿಕ್ಕೇ ಬಿಡ್ತು, ಲೆಟರ್ ಕೊಟ್ಟೆ. ಆಯ್ತು ಹೋಗ್ಬಾ, ಹೆಂಗ್ ಹೋಗ್ತೀಯ ಏನಂತ ಎಲ್ಲ ಕೇಳಿದ್ರು. ಹಿಂಗ್ ಹೋಗ್ತಾ ಇದೀನಿ ಅಂತಂದ್ರೆ, ಆಯ್ತು ಹೋಗ್ಬಾ ಒಳ್ಳೇದಾಗ್ಲಿ ಅಂತ ಹೇಳಿದಾರೆ. ಇನ್ನೇನು ನಾಳೆ ಬ್ಯಾಕ್ ಪ್ಯಾಕ್ ಮಾಡೋದೆ, ಸೋಮವಾರ ದಿನ ಕೇದಾರ್ನಾಥ್ ಹೋಗೋದೆ. ಅಂಡ್ ನಮ್ ದೋಸ್ತ ನೋಡಿ ಎಷ್ಟೊಂದು ಬಿಸಿ ಆಗ್ಬಿಟ್ಟಿದ್ದಾನೆ ಅಂದ್ರೆ ಅಷ್ಟು ಬಿಸಿ ಆಗ್ಬಿಟ್ಟಿದ್ದಾನೆ. ಇನ್ನು ಮೇ ಬಿ ಆ ಫ್ಯಾಮಿಲಿ ಜೊತೆನೋ ಗರ್ಲ್ ಫ್ರೆಂಡ್ ಜೊತೆನೋ ಗೊತ್ತಿಲ್ಲ. ಅಂಡ್ ಮಾತಾಡೋಣ, ಆತನ ಜೊತೆ ಏನೋ ತುಂಬಾನೇ ಮಾತಾಡೋದಿದೆ. ಇವಾಗ ಬಂದಿದೀವಿ, ಪರ್ಮಿಷನ್ ಲೆಟರ್ ಕೊಟ್ಟಿದೀವಿ. ಇನ್ನು ಹೋಗೋಣ, ಕಾಫಿ ಕುಡಿಯೋಣ, ಅವನ ಜೊತೆ ಸಣ್ಣದಾಗಿ ಮಾತಾಡೋಣ. ಸಿಗುವ ಮುಂದ. ಇವಾಗ ಲಸಿ ಕುಡಿಯಕ್ ಬಂದಿದ್ದೀವಿ ಲಸಿ ಶಾಪಿಗೆ. ಲಸಿ ಕುಡ್ಕಂತ ಮಾತಾಡೋಣ, ಕಷ್ಟ ಸುಖನೇ. ಲಸಿ ತೊಗೊಂಡಿದೀನಿ, ಅಲ್ಲಿ ಜ್ಯೂಸ್ ತೊಗೊಂಡಿದ್ದಾನೆ. ಅಂಡ್ ನಮ್ ದೋಸ್ತನ ಬಗ್ಗೆ ಹೇಳ್ಬೇಕಂದ್ರೆ, ಇವನು ಒಳ್ಳೆ ಸಿಂಗರ್. ಅಕಸ್ಮಾತ್ ಸರಿಗಮಪ್ಪ ಆಡಿಷನ್ ಕೊಟ್ಟಾನ ಅಂದ್ರೆ ಒಂದೇ ರೌಂಡಿಗೆ ಸೆಲೆಕ್ಟ್ ಆಗ್ತಾನೆ. ಇದರಲ್ಲಿ 2 ಮಾತೇ ಇಲ್ಲ. ನಿಜವಾಗ್ಲೂ ಚಿಕ್ಕ ವಯಸ್ಸಿನ ತುಂಬಾನೇ ಚೆನ್ನಾಗ್ ಆಗ್ತಾನೆ. ಸಿಂಗರು, ಮತ್ತೆ ಒಳ್ಳೆ ರೀಲ್ಸ್. ಮನೆಗೆಲ್ಲ ಟಿಕ್ಟಾಕ್ ಇದ್ದಾಗ ಒಳ್ಳೆ ಫಾಲೋವರ್ಸ್ ಕಳಿಸಿದ್ದ. ಬಟ್ ಟಿಕ್ಟಾಕ್ ಬಿಟ್ಮೇಲೆ ಈತ ವಿಡಿಯೋ ಮಾಡೋದು ಬಿಟ್ಬಿಟ್ಟಿದ್ದಾನೆ. ಅಂಡ್ ಈತನ ಬಗ್ಗೆ ಸಕಲ ಕಾಲ ಒಲ್ಲಭ ಎಲ್ಲ ಎಲ್ಲ ಆಲ್ ಇನ್ ಬಂದಿದ್ದಾನೆ. ಎಲ್ಲದಾಗು ಈ ಕಡೆ ಲವರ್ ಬಾಯ್, ಈ ಕಡೆ ಟ್ಯಾಲೆಂಟೆಡ್ ಬಾಯ್. ಇನ್ನೂ ಈತನ ಬಗ್ಗೆ ತುಂಬಾನೇ ಇದೆ ಹೇಳೋದು, ಬಟ್ ಹೇಳಕ್ ಆಗಲ್ಲ ಅಷ್ಟೇ. ಈತನ ಬಗ್ಗೆ ಒಂದು ಮುಖ್ಯ ಬರಬಹುದು, ಅಷ್ಟು ಟ್ಯಾಲೆಂಟೆಡ್. ನೋಡಿ ಇನ್ನೊಂದು ಆ ಪೋಸ್ಟರ್ ರೆಡಿ ಮಾಡ್ಕೊಟ್ಟಿದ್ದೆ ಈತನೇ, ಎಡಿಟೆಡ್. ಮತ್ತೆ ಗೇಮರ್, PUBG, FIFA ಐತೆ. ಮುಂದೆ ಯಾಕೆ ಕಾಂಪಿಟೇಟರ್ಸ್ ಇಲ್ಲ.
ಕುಂತಾನೆ ಕುಂಗದಂದ್ರೆ ಹಿಂಗೆ ಹಿಂಗದೇನಿಲ್ಲ ಇಲ್ಲ ಎಲ್ಲ ಹೆಂಗಂದ್ರೆ ಲಾಲ್ಬಾಗ್ ಇವನು ಹಾಗಂತೇನಿಲ್ಲಪ್ಪ, ನಾನು ಏನ್ ಹೇಳಿದ್ರೆ ನಿಜನೇ ಹೇಳ್ತೀನಿ. ಬಟ್ ಇವ್ನ ಅಕೌಂಟ್ ಹೋಗಿ ಚೆಕ್ ಮಾಡಿ ಮೊನ್ನೆ ಒಂದು ಹಾಡ್ ಆಡಿ ಬಿಟ್ಟಿದ್ದಾನೆ, ಅದನ್ನ ನೋಡಿ ಕೇಳಿ ಬೇಕಾದ್ರೆ ನೀವು ಗೊತ್ತಾಗುತ್ತೆ. ಅಂಡ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದ, ಅದನ್ನ ನೋಡಿ ಗೊತ್ತಾಗುತ್ತೆ ಟ್ಯಾಲೆಂಟ್ ಎಷ್ಟೈತೆ ಅಂತ. ಬಟ್ ತೋರ್ಸ್ಕೊಳಂಗಿಲ್ಲ ಅಷ್ಟೇ, ಎಲ್ಲ ಒಳೊಳಗೆ ಎಂದದೆಲ್ಲ ಇವನು ಕೂಡ ಅಷ್ಟೇ ಬಹಳ ಒಳ್ಳೆಯವನು, ಫುಲ್ ಲಾಯಲ್ ಆಗಿದ್ದಾನೆ. ಸೊ ಅಷ್ಟೇ ಲೈಕ್ ನಮ್ಗೆ ಒಳ್ಳೆ ಒಂಥರ ಸಪೋರ್ಟ್, ಏನ್ ಮಾಡಿದ್ರು ಸಪೋರ್ಟ್ ಮಾಡ್ತಾನೆ. ಸೊ ಎಷ್ಟೇ ತಪ್ಪುಗಳಾದ್ರೂ ಅಷ್ಟೇ ನಂಗೆ ಸಮಸ್ಯೆ ಅಂದ್ರೆ ಪ್ರಾಬ್ಲಮ್ನ ಅವನ್ನೆಲ್ಲ ಒಳ್ಳೇದ್ ಮಾಡಿ ಎಲ್ಲ ಮಾಡ್ತಾನೆ. ಬಟ್ ಒಳ್ಳೆ ಹುಡುಗ, ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗ್ತಾನೆ ಅಂತ ನನಗೆ ಭರವಸೆ ಐತೆ. ಸೊ ಅವನಿಗೂ ಐತೆ. ಸೊ ಅದನ್ನ ಮಾಡ್ತೀನಿ, ಏನೈತೆ ಭರವಸೆ ಐತೆ ಐತೆ. ಸೊ ನಂಗೂ ಐತೆ. ಸೊ ಇನ್ಮೇಲೆ ನನ್ಗೆ ಭರವಸೆ ಐತೆ, ಮಾಡೇ ಮಾಡ್ತಾನೆ ಅಂತ ಹೇಳ್ತಾ. ಸೊ ಕುಡ್ದು ನೆಕ್ಸ್ಟ್ ಸಿಗುವ ಕುಡ್ದ್ಮೇಲೆ ನಮ್ ದೋಸ್ತನ ಜೊತೆ ಎಲ್ಲ ಸಿಕ್ಕಿಕೊಂಡು ಇವಾಗ ಹೋಗ್ಬೇಕು ನಮ್ ಶಾಪ್ ಕಡೆ. ಮತ್ತೆ ಕೊನೆಯದಾಗಿ ಏನೋ ಹೇಳೋದು? ನಮ್ದು ಏನೈತಲ್ಲ, ಸೊ ನೋಡ್ತೀರಾ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವನಿಗೆ ಸಪೋರ್ಟ್ ಮಾಡಿ. ಸೊ ಇವನ್ನ ಬೆಳೆಸಿ. ಸೊ ಒಳ್ಳೆ ಕಂಟೆಂಟ್, ಒಳ್ಳೆ ಕ್ರಿಯೇಟರ್, ಕಂಟೆಂಟ್ ಕ್ರಿಯೇಟರ್ ಸಪೋರ್ಟ್ ಮಾಡಿ ಅಷ್ಟೇ. ಎಲ್ಲ ನಮ್ ದೋಸ್ತನ ಇನ್ಸ್ಪಿರೇಷನ್ ನಮಗೆ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ, ಕಂಟೆಂಟ್ ಎಲ್ಲ ಮಾಡೋದಕ್ಕೆ. ಅಂಡ್ ಸಿಗುವ ಮುಂದಿನ ವಿಡಿಯೋದಲ್ಲಿ.